ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮಹತ್ವದ ಬೆಳವಣಿಗೆಗಳು ಆಗ್ತಾ ಇದ್ದಾವೆ ಅಂತಾನೆ ಹೇಳಬಹುದು. ಸೊ ಈ ಒಂದು ಪ್ರಕರಣದಲ್ಲಿ ಅತಿ ಹೆಚ್ಚಾಗಿ ಈ ಸದ್ಯಕ್ಕೆ ಟ್ರೆಂಡಿಂಗ್ ಅಲ್ಲಿ ಇರುವಂತಹ ವಿಷಯ ಅಥವಾ ಟ್ರೆಂಡಿಂಗ್ ಅಲ್ಲಿ ಇರುವಂತಹ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ಮಹೇಶ್ ಶೆಟ್ಟಿ ತಿಮರೋಡಿ ಅಂತಾನೆ ಹೇಳ್ಬಹುದು. ಈಗ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಗೆ SIT ತಂಡ ಹೋಗಿರ್ತಕ್ಕಂತಹದ್ದು. ಸೊ ಈ ಒಂದು ತಂಡ ಏನು ಹೋಗಿದೆ, ಈ ತಂಡದ ಕುರಿತಾಗಿ ಸಾಕಷ್ಟು ವರದಿಗಳು ಬರ್ತಾ ಇರುವಂತದ್ದು. ಕೆಲವೊಂದು ಮಾಧ್ಯಮದವರು ಅಥವಾ ಕೆಲವೊಂದು ಯೂಟ್ಯೂಬರ್ಸ್ಗಳು ಕೆಲವೊಂದು ವೆಬ್ಸೈಟ್ಗಳಲ್ಲಿ ಬರುವಂತಹ ವರದಿಯನ್ನ ಗಮನಿಸ್ತಾ ಹೋದ್ರೆ ನಿಜಕ್ಕೂ ಮಹೇಶ್ ಶೆಟ್ಟಿನೇ ಈ ಒಂದು ಗ್ಯಾಂಗ್ನ ಲೀಡರ್ ಆಗಿದ್ದಾನೆ, ಮಹೇಶ್ ಶೆಟ್ಟಿನೇ ಈ ಬುಡೆ ಕಥೆಯನ್ನ ಕ್ರಿಯೇಟ್ ಮಾಡಿದ್ದಾನೆ ಎನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇರುವಂತದ್ದು. ಅದೇ ರೀತಿಯಾಗಿ ಈ ಅನಾಮಿಕನನ್ನ ಕರೆ ತಂದಿರ್ತಕ್ಕಂಥದ್ದು ಮಹೇಶ್ ಶೆಟ್ಟಿನೇ ಅನ್ನೋ ರೀತಿಯಲ್ಲಿ. ಸೊ ಇವತ್ತು ನಿಮ್ಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ SIT ತಂಡ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಗೆ ಹೋಗಿದೆ. ಆ ಒಂದು ಸಂದರ್ಭದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಕೂಡ ಇರೋದಿಲ್ಲ, ಬದಲಿಗೆ ಎಲ್ಲೋ ಬೇರೆ ಕಡೆಗೆ ಹೋಗಿರ್ತಾರೆ. ಇಲ್ಲಿ ಹೋಗಿರ್ತಕ್ಕಂತಹದ್ದು ಯಾಕೆ, ಸಹಜವಾಗಿ ಒಂದಿಷ್ಟು ಪ್ರಶ್ನೆ ಕೂಡ ನಿಮ್ಗೆಲ್ರಿಗೂ ಕೂಡ ಕಾಡ್ತಾ ಇದೆ. ಒಂದು ಕ್ಲಾರಿಟಿಯನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ. SIT ಮೂಲದಿಂದ ಬಂದಿರುವಂತಹ ಮಾಹಿತಿ ಅಂತ ಹೇಳಲಾಗ್ತಾ ಇದೆ, ಆದ್ರೆ ಖಚಿತವಾಗಿಯೂ ಕೂಡ ಇದು ಅಲ್ಲಿಂದಾನೇ ಬಂದಿದೆ ಅಂತ ಮಾಹಿತಿ ಹೇಳೋದಕ್ಕೆ ಆಗೋದಿಲ್ಲ. ಯಾವ ಆಧಾರದ ಮೇಲೆ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಗೆ SIT ಅವರು ಹೋದ್ರು? ಕಳೆದ 3-4 ದಿನಗಳಿಂದ ಅನಾಮಧೇಯ ಅಲಿಯಾಸ್ ಚಿನ್ನಪ್ಪ ಅಥವಾ ಚಿನ್ನಯ್ಯ ಅನ್ನೋ ವ್ಯಕ್ತಿ ಏನಿದ್ದಾನೆ, ಚಿನ್ನಯ್ಯನ ಇಂಟರ್ವ್ಯೂಗಳನ್ನ ಗಮನಿಸ್ತಾ ಇದ್ದೀರಿ. ಅದರ ಬ್ಯಾಕ್ ಗ್ರೌಂಡ್ ನೀವು ಗಮನಿಸಿದ್ರಿ ಅಂತ ಅನ್ಕೋತೀನಿ. ಆ ಬ್ಯಾಕ್ ಗ್ರೌಂಡ್ ಏನಿದೆಯಲ್ಲ, ಅದು ಮಹೇಶ್ ಶೆಟ್ಟಿ ತಿಮರೋಡಿಯ ಮನೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಎಷ್ಟರ ಮಟ್ಟಿಗೆ ಸರಿಯೋ ಎಷ್ಟರ ಮಟ್ಟಿಗೆ ಗೊಂದಲದ ವಿಚಾರವೋ ಗೊತ್ತಾಗ್ತಾ ಇಲ್ಲ. ಆದ್ರೆ ಆ ಒಂದು ವಿಷಯವಾಗಿ ಆ ಒಂದು ವಿಚಾರಣೆಗಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಗೆ ಹೋಗಿರ್ತಕ್ಕಂಥದ್ದು ಅಂತ ಹೇಳಲಾಗ್ತಾ ಇದೆ. ಇನ್ನು ಮಹೇಶ್ ಶೆಟ್ಟಿ ಮನೆಗೆ ಹೋದ ನಂತರ ಅಲ್ಲಿ ಹಾರ್ಡ್ ಡಿಸ್ಕ್ ಆಗಿರ್ಬೋದು ಅಥವಾ ಈ ಅನಾಮಧೇಯ ವ್ಯಕ್ತಿ ಚಿನ್ನಯ್ಯನ ಮೊಬೈಲ್ ಆಗಿರುವಂತದ್ದು, ಸೊ ಈ ರೀತಿಯಾದಂತಹ ವಸ್ತುಗಳನ್ನ ಕಲೆಕ್ಟ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಮೇಲ್ನೋಟಕ್ಕೆ ಈ ರೀತಿಯಾದಂತಹ ವಸ್ತುಗಳು ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಈ ಎಲ್ಲಾ ವಿಚಾರವನ್ನ ಬಿಟ್ಟು ಹೊರತುಪಡಿಸಿ ಕೆಲವೊಂದು ಕಡೆ ವರದಿ ಆಗ್ತಾ ಇರೋದು ಏನು ಅಂತಂದ್ರೆ, ಮಹೇಶ್ ಶೆಟ್ಟಿನೇ ಎಲ್ಲ ಒಂದು ಗ್ಯಾಂಗ್ ನ ಲೀಡರ್, ಮಹೇಶ್ ಶೆಟ್ಟಿನೇ ಒಂದು ಈ ಗ್ಯಾಂಗ್ ಅನ್ನ ಎಂದಿರ್ತಕ್ಕಂಥದ್ದು. ಮಹೇಶ್ ಶೆಟ್ಟಿಯ ಒಂದು ನಿರೂಪಣೆಯಲ್ಲಿ ಅಥವಾ ಮಹೇಶ್ ಶೆಟ್ಟಿಯ ಒಂದು ಪ್ಲಾನಿಂಗ್ ನಲ್ಲಿ ಈ ಧರ್ಮಸ್ಥಳ ಪ್ರಕರಣ ಮುಂದೆ ನುಗ್ತಾ ಇರುವಂತಹದ್ದು ಅಂತ ಹೇಳಲಾಗ್ತಾ ಇರುವಂತಹದ್ದು. ಇದು ಯಾವ ನಿಖರತೆಯ ಮೇಲೆ ಅಥವಾ ಯಾವ ಆಧಾರದ ಮೇಲೆ, ಯಾವ ದಾಖಲೆಯ ಮೇಲೆ ಈ ರೀತಿಯಾಗಿ ಹೇಳ್ತಾ ಇದ್ದಾರೋ ಗೊತ್ತಿಲ್ಲ. ಸೊ ಈ ರೀತಿಯಾದಂತಹ ಒಂದು ಕೆಟ್ಟ ಬೆಳವಣಿಗೆ ಈ ಧರ್ಮಸ್ಥಳದಲ್ಲಿ ಆಗ್ತಾ ಇದೆ. ಆದ್ರೆ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಟಾರ್ಗೆಟ್ ಮಾಡಿ ಮಾತನಾಡ್ತಾ ಇರುವಂತದ್ದು ನಿಜಕ್ಕೂ ಸರಿಯೋ ತಪ್ಪೋ ಅದು ಕೂಡ ಗೊತ್ತಿಲ್ಲ. ಏನೇ ಒಂದು ವೇಳೆ ಮಹೇಶ್ ಶೆಟ್ಟಿದೆ ಇದು ಟಾರ್ಗೆಟ್ ಅಥವಾ ಮಹೇಶ್ ಶೆಟ್ಟಿದೆ ಇದು ಪ್ಲಾನಿಂಗ್ ಆಗಿದ್ರೆ ಖಂಡಿತವಾಗಿಯೂ ಆ ವ್ಯಕ್ತಿಯೂ ಕೂಡ ಶಿಕ್ಷೆ ಆಗಲಿ ಕಾನೂನಿನ ಪ್ರಕಾರದಲ್ಲಿ, ಅಥವಾ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶಿಕ್ಷೆ ಏನೇ ಇದ್ರೂ ಕೂಡ ಆ ವ್ಯಕ್ತಿಗೂ ಕೂಡ ಕೊಡ್ಲಿ, ಯಾವುದೇ ರೀತಿಯಾದಂತಹ ಅಭ್ಯಂತರವಿಲ್ಲ. ಆದ್ರೆ ನಾನು ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಏನು ಅಂತಂದ್ರೆ, ಜನಗಳನ್ನ ದಾರಿ ತಪ್ಪಿಸೋದಕ್ಕೆ ಹೋಗಬೇಡಿ. ಜನಗಳು ಗಮನ ಬಿಟ್ಟು ಒಂದು ಪ್ರಕರಣ ಏನಾಗ್ತಾ ಇದೆ ಅಂತ ನೋಡ್ತಾ ಇದ್ದಾರೆ. ನಿಮ್ಮ ಕೈಲಿ ಆದ್ರೆ ಸರಿಯಾದಂತಹ ಮಾಹಿತಿಯನ್ನು ಜನರಿಗೆ ತಲುಪಿಸುವಂತಹ ಕೆಲಸ ಮಾಡಿ. ಅದೆಲ್ಲವನ್ನ ಹೊರತುಪಡಿಸಿ ನೀವೇ SIT ಅನ್ನೋ ತರ ಅಥವಾ ನೀವೇ ಮುಖ್ಯ ಅಧಿಕಾರಿಗಳು ಅನ್ನೋ ತರ, ನೀವೇ ಅಲ್ಲಿನ ಒಂದು ಸಿಬ್ಬಂದಿ ಅನ್ನೋ ತರ ವರದಿಯನ್ನ ಕೊಡೋದಿದೆಯಲ್ಲ, ನಿಜಕ್ಕೂ ಇದು ಎಷ್ಟರ ಮಟ್ಟಿಗೆ ಸರಿ? ನಿಮ್ಮ ಕೈಗೆ ಯಾವುದಾದ್ರೂ ದಾಖಲೆಗಳು ಬಂದಿದೆಯಾ? ಆ ಒಂದು ದಾಖಲೆಗಳಿದ್ರೆ ನನಗೂ ಕೂಡ ಕೊಡ್ರಪ್ಪ, ನಾನು ಕೂಡ ವರದಿ ಮಾಡ್ತೀನಿ. ನೀವೆಷ್ಟು ಕೆಟ್ಟದಾಗಿ ವರದಿ ಮಾಡ್ತಾ ಇದ್ದೀರೋ ನಿಮಗಿಂತ 10 ಪಟ್ಟು ನಾನು ಆ ವ್ಯಕ್ತಿಯನ್ನ ದೂರೋದಕ್ಕೆ ಸಿದ್ಧನಿದ್ದೀನಿ. ಯಾವುದೇ ವ್ಯಕ್ತಿ ಆಗಿರಲಿ, ಅದು ಮಹೇಶ್ ಶೆಟ್ಟಿ ತಿಮರೋಡಿನೇ ಆಗಿರಲಿ, ಇನ್ನೊಬ್ಬ ವ್ಯಕ್ತಿನೇ ಆಗಿರಲಿ, ಮತ್ತೊಬ್ಬ ವ್ಯಕ್ತಿನೇ ಆಗಿರಲಿ, ಬಲಪಂಥಿನೇ ಇರಲಿ ಅಥವಾ ಎಡಪಂಥಿನೇ ವ್ಯಕ್ತಿನೇ ಇರಲಿ, ಯಾವುದೇ ವ್ಯಕ್ತಿ ಇರಲಿ, ಒಂದು ನಿಮ್ಮ ಹತ್ರ ದಾಖಲೆ ಇದ್ದರೆ ನನಗೂ ಕೂಡ ಕೊಡಿ. ನಾನು ದಾಖಲೆಗಾಗಿ ಹುಡುಕಾಡ್ತಾ ಇದ್ದೀನಿ, ನನಗೆ ಯಾವುದೇ ರೀತಿಯಾದಂತಹ ದಾಖಲೆಗಳು ಸಿಗ್ತಾ ಇಲ್ಲ. SIT ಮೂಲಗಳಿಂದ ಕೇವಲ ಆಗಂತೆ ಈಗಂತೆ ಅನ್ನೋ ಒಂದು ಕೆಲವೊಂದಿಷ್ಟು ಹೊರಗಡೆ ಇರುವಂತಹ ಜನರಿಂದ ಮಾಹಿತಿ ಸಿಗ್ತಾ ಇದೆ ಹೊರತು ಅಧಿಕೃತವಾದಂತಹ ಮಾಹಿತಿ ಅಥವಾ ಅಧಿಕೃತವಾದಂತಹ ದಾಖಲೆಗಳು ಕೂಡ ನನಗೂ ಕೂಡ ಸಿಗ್ತಾ ಇಲ್ಲ. ಸೊ ಹಾಗಾಗಿ ನಿಮ್ಮ ಕಡೆ ಏನಾದರೂ ದಾಖಲೆಗಳಿದ್ದರೆ, ಈಗ ಕೆಲವೊಂದಿಷ್ಟು ಜನರ ಮೇಲೆ ನೀವು ಆರೋಪವನ್ನು ಮಾಡೋದೇನಿದೆಯಲ್ಲ, ನೀವು ಬಲಪಂಥಿಯವರಾದರೂ ಆಗಲಿ ಎಡಪಂಥಿಯವರಾಗಲಿ ಅಥವಾ ಇನ್ನೇನೇನೇ ಆಗಿರಲಿ, ಸೊ ಈ ಒಂದು ಪ್ರಕರಣ ಏನಿದೆ ನೋಡಿ, ನಾವು ಇವತ್ತು ಬಲಪಂಥಿ ಎಡಪಂಥಿ ಅನ್ನೋ ರೀತಿಗೆ ಮಾತನಾಡೋದಕ್ಕೆ ಬಂದಿದ್ದೀವಿ. ಸೌಜನ್ಯದಿಂದ ಆರಂಭವಾದಂಥ ಪ್ರಕರಣ ಇದು. ಆದರೆ ಈಗ ಬೇರೆ ಬೇರೆ ರೀತಿಯಲ್ಲೇ ತಿರುಚಿಕೊಂಡು ಹೋಗಿದೆ ಬಿಡಿ. ಧರ್ಮದವರು ಎಂಟ್ರಿ ಆದರು, ಇಲ್ಲಿ ಪಕ್ಷದವರು ಕೂಡ ಎಂಟ್ರಿ ಆದರು, ವೈಯಕ್ತಿಕವಾದಂತಹ ಒಂದು ಬೆಳವಣಿಗೆಗಳು ಇದರಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಶುರುವಾಯಿತು. ಏನೇನೋ ಮಾಡೋದಕ್ಕೆ ಹೋಗಿ ಏನೇನೋ ನಡೀತಾ ಇದೆ. ಎಲ್ಲಿಂದ ಆರಂಭವಾಯಿತೋ ಇನ್ನೆಲ್ಲೋ ದಡವನ್ನು ಸೇರ್ತಾ ಇದೆ. ನ್ಯಾಯಕ್ಕಾಗಿ ಆರಂಭವಾದಂತಹ SIT ತನಿಖೆ ಅಥವಾ ನ್ಯಾಯಕ್ಕಾಗಿ ಪ್ರಾರಂಭವಾದಂತಹ ಹೋರಾಟ ಇವತ್ತು ದಿಕ್ಕನ್ನೇ ತಪ್ಪುತ್ತಾ ಇದೆ. ಯಾವ ದಿಕ್ಕಿನತ್ತ ಸಾಗ್ತಾ ಇದೆ ಅಂತಾನೆ ಗೊತ್ತಾಗ್ತಿಲ್ಲ. ಆದ್ರೆ SIT ತನಿಖೆ ನೇರವಾಗಿ ಹೋಗ್ತಾ ಇರುತ್ತೆ. ಅದರ ಗುರಿ ಏನು, ಆ ಒಂದು ಫಲಿತಾಂಶವನ್ನು ಕೊಡಬೇಕು ಅಥವಾ ಅಲ್ಲಿ ಏನು SIT ಯಾವ ಕಾರಣಕ್ಕಾಗಿ ನೇಮಕ ಮಾಡಿರ್ತಾರೋ ಆ ಒಂದು ಕಾರಣಕ್ಕೆ ಅಥವಾ ಆ ಒಂದು ನೇಮಕ ಆಗಿರುವಂತಹ ಉದ್ದೇಶಕ್ಕೆ ಒಂದು ನ್ಯಾಯವನ್ನು ಒದಗಿಸಿಕೊಡುವಂತಹ ಕೆಲಸವನ್ನು SIT ಮಾಡೇ ಮಾಡುತ್ತೆ. ನಾವು ನೀವುಗಳು ಎಷ್ಟೇ ಮಾತನಾಡಿದ್ರು ಕೂಡ ಅದು ವ್ಯರ್ಥವಾಗುತ್ತೆ. ಆದ್ರೆ ಇಲ್ಲಿ ಮಾತನಾಡೋದು ಬೇಡ ಅಂತ ನಾನು ಯಾಕೆ ಹೇಳೋದಂದ್ರೆ, ಜನರ ದಿಕ್ಕನ್ನು ತಪ್ಪಿಸೋದು ಬೇಡ,
ಆಲ್ರೆಡಿ ಜನಗಳು ಗೊಂದಲದಲ್ಲಿದ್ದಾರೆ, ನಮ್ಮ ಹತ್ರ ಕ್ಲಾರಿಟಿ ಇಲ್ಲ ಅಂದರೆ ಆ ಒಂದು ಮಾಹಿತಿನ ಕೊಡೋದು ಬೇಡ, ಈ ರೀತಿಯಾದಂಥ ವಿಚಾರವನ್ನು ನಾವು ಪ್ರಸ್ತಾಪ ಮಾಡೋದು ಅಥವಾ ಈ ರೀತಿಯಾದಂಥ ವಿಷಯವನ್ನು, ಸೆನ್ಸಿಟಿವ್ ವಿಷಯವನ್ನು ದಿಕ್ಕು ತಪ್ಪಿಸುವಂಥ ಕೆಲಸ ಮಾಡಿದರೆ ಎಷ್ಟರ ಮಟ್ಟಿಗೆ ಸರಿ ಎಂಬುದನ್ನು ನಮಗೆ ನಾವೇ ಅರಗಿಸಿಕೊಳ್ಳೋದಕ್ಕೆ ಆಗದೇ ಇರುವಂಥ ಸಂದರ್ಭ ಇದೆ. ಹಾಗಾಗಿ ಜನರಿಗೆ ಈ ಒಂದು ಮಾಹಿತಿಯನ್ನು ತಲುಪಿಸೋದು ಬೇಡ ಎಂಬುದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಬೆಳವಣಿಗೆಯಲ್ಲಿ ಈ SIT ತಂಡದವರು SIT ತಂಡ ಈ ದೂರುದಾರ ಅಥವಾ ಚಿನ್ನಯ್ಯನನ್ನು ಕರೆದುಕೊಂಡು ಮಹೇಶ್ ತಿಮ್ರೋಡಿ ಮನೆಗೆ ಹೋಗಿರ್ತಕ್ಕಂಥದ್ದು. ಅಲ್ಲಿ ಒಂದಿಷ್ಟು ಏನೇನೋ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ನೋಡೋಣ. ಇನ್ನು ಇದೆಲ್ಲವನ್ನ ಹೊರತುಪಡಿಸಿ ಈಗ FSL ವರದಿ ಕೂಡ ಬಂದಿರತಕ್ಕಂಥದ್ದು ಅಂತ ಹೇಳಲಾಗ್ತದೆ. FSL ವರದಿ ಅಂದ್ರೆ ಕಂಪ್ಲೇಂಟ್ ಅನ್ನು ಕೊಡೋದಕ್ಕೆ ಬಂದಿದ್ದಲ್ಲ ಆರಂಭದಲ್ಲಿ, ಆ ಒಂದು ಕಂಪ್ಲೇಂಟ್ ಕೊಡೋದಕ್ಕೆ ಬಂದಿರತಕ್ಕಂತಹ ಬುರುಡೆಯನ್ನು ಇಟ್ಕೊಂಡು ಬಂದಿದ್ದ ಬ್ಯಾಗ್ ಅಲ್ಲಿ, ಆ ಒಂದು ಬ್ಯಾಗ್ ಅಲ್ಲಿ ಇಟ್ಕೊಂಡು ಬಂದಿರುವಂತಹ ಬುರುಡೆಯ FSL ವರದಿ ಬಂದಿದೆ ಅಂತ ಹೇಳಲಾಗ್ತಾ ಇದೆ. FSL ವರದಿಯಲ್ಲಿ ಏನಿದೆ ಎಂಬುದನ್ನು ಒಂದು ವೆಬ್ಸೈಟ್ ಅಲ್ಲಿ ಪ್ರಸ್ತಾಪ ಪಡಿಸಿದ್ದಾರೆ. ಸೊ ಅದು ಸರಿಯೋ ತಪ್ಪು ನನಗೂ ಕೂಡ ಗೊತ್ತಿಲ್ಲ, ಯಾಕೆಂತಂದ್ರೆ ಇದು ಅಧಿಕೃತ ಮಾಹಿತಿ ಕೂಡ ಹೌದು ಅನ್ನೋದಕ್ಕೂ ಆಗೋದಿಲ್ಲ, ಹಾಗಂತ ನೆಗ್ಲೆಕ್ಟ್ ಕೂಡ ಮಾಡೋದಕ್ಕೂ ಆಗೋದಿಲ್ಲ. ಇಲ್ಲಿ ಏನಿದೆ ಎಂಬುದನ್ನ ಒಂದಿಷ್ಟು ಮಾಹಿತಿನ ನಿಮ್ಮ ಮುಂದೆ ಇಡುವಂತಹ ಕೆಲಸವನ್ನ ಮಾಡ್ತೀನಿ. ಧರ್ಮಸ್ಥಳ ಪ್ರಕರಣದ ಕೇಂದ್ರ ಬಿಂದುವಾಗಿರುವ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಆರಂಭದಲ್ಲಿ ತಂದಿದ್ದ ತಲೆಬುರುಡೆಯ FSL ವರದಿ SIT ಅಧಿಕಾರಿಗಳ ಕೈ ಸೇರಿದೆ. ತಲೆಬುರುಡೆಯ ಕುರಿತಾಗಿ ಆ ವರದಿಯಲ್ಲಿ ಚಿನ್ನಯ್ಯ ನೀಡಿದ್ದ ಬುರುಡೆಯಲ್ಲಿ ಯಾವುದೇ ಮಣ್ಣಿನ ಕಣ ಪತ್ತೆಯಾಗಿಲ್ಲ, ಆದರೆ ಬುರುಡೆಯಲ್ಲಿ ಅಂಟಿಕೊಂಡಿರುವ ಮಣ್ಣಿನ ಸೂಕ್ಷ್ಮ ಕಣಗಳನ್ನ FSL ಸಂಗ್ರಹಿಸಿದೆ. ಈ ಎಲ್ಲದರ ಬಗ್ಗೆ FSL ನ ಒಂದು ರಿಪೋರ್ಟ್ SITಯ ಕೈ ಸೇರಿದೆ. ಚಿನ್ನಯ್ಯ ತಂದಿದ್ದ ಬುರುಡೆ ಯಾರದ್ದು ಎಂದು ಶೋಧ ನಡೆಸಲಾಗುತ್ತಿದೆ. ಅಲ್ಲದೆ ಬುರುಡೆ ತಂದಿರುವ ಜಾಗಕ್ಕೆ ಚಿನ್ನಯ್ಯನನ್ನ ಕರೆದೊಯ್ಯಲಿರುವ SIT ಮಹಜರು ನಡೆಸಲು ಸಿದ್ಧತೆ ಕೂಡ ಮಾಡಿಕೊಂಡಿದೆ. ಚಿನ್ನಯ್ಯ ತೋರಿಸಿರುವ ಆ ಜಾಗದಲ್ಲಿ ಮಣ್ಣು ಸಂಗ್ರಹಿಸಿ ಅಲ್ಲಿನ ಮಣ್ಣು DNA ಹೊಂದಾಣಿಕೆ ಮಾಡಲು SIT ಈಗ ಮುಂದಾಗಿದೆ. ಈ ರೀತಿಯಾದಂತಹ ವರದಿ ಕೂಡ ಆಗಿರ್ತಕ್ಕಂಥದ್ದು. ಎಷ್ಟರ ಮಟ್ಟಿಗೆ ಸರಿಯೋ ಅಥವಾ ತಪ್ಪೋ ಗೊತ್ತಾಗ್ತಾ ಇಲ್ಲ. ಎಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಅನನ್ಯ ಭಟ್ ಅನ್ನೋ ವಿಚಾರ ಏನಿದೆಯಲ್ಲ, ಅದೊಂದು ತುಂಬಾನೇ ನೆಗೆಟಿವ್ ಸದ್ದಲ್ಲಿ ಇರುವಂತದ್ದು. ಅನನ್ಯ ಭಟ್ ಪ್ರಕರಣವಾಗಿ ಅಥವಾ ಅನನ್ಯ ಭಟ್ ವಿಚಾರವಾಗಿ ಈ ಒಂದು ವಿಡಿಯೋದಲ್ಲಿ ನಾನು ಏನು ಕೂಡ ಮಾತನಾಡೋದಕ್ಕೆ ಹೋಗೋದಿಲ್ಲ. ಅನನ್ಯ ಭಟ್ ತಾಯಿ ಅಂತ ಅನಿಸಿಕೊಂಡಿರ್ತಕ್ಕಂಥ ಸುಜಾತ ಭಟ್ ಅವರು ಬೆಳಗಿನ ಜಾವನೆ SIT ಕಚೇರಿಗೆ ಹೋಗಿರ್ತಕ್ಕಂಥದ್ದು ಅಂತ ಹೇಳಲಾಗ್ತಾ ಇದೆ. ವಿಶೇಷವಾಗಿ ಈ ಅನನ್ಯ ಭಟ್ ವಿಷಯವನ್ನ ಏನಿದೆಯಲ್ಲ, ಇದನ್ನ ಯಾವುದಕ್ಕೂ ಈ ಒಂದು ನನ್ನ ವಿಡಿಯೋದಲ್ಲಿ ಇನ್ನು ಮುಂದೆ ಯಾವುದಕ್ಕೂ ಮಾತನಾಡೋದಕ್ಕೆ ಹೋಗಲ್ಲ. ಆ ಒಂದು ಯಾಕೆ ಈ ಒಂದು ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಒಂದು ಕ್ಲಾರಿಟಿಯೂ ಇಲ್ಲ. ಆ ತಾಯಿ, ಆ ಒಂದು ಮುದುಕಿ ಏನಿದ್ದಾರೆ, ಒಂದೊಂದು ಕಡೆ ಒಂದೊಂದು ಹೇಳಿಕೆಗಳನ್ನು ಕೊಡೋದಕ್ಕೆ ಪ್ರಾರಂಭಿಸಿದ್ದಾರೆ. ಸೊ ಹೀಗಾದಾಗ ಒಂದು ಪ್ರಕರಣವನ್ನ ಅಥವಾ ಒಂದು ಕೇಸನ್ನು ನಾವು ಸ್ಟಡಿ ಮಾಡ್ತಾ ಹೋಗ್ಬೇಕಾದ್ರೆ ನಮಗೆ ಗೊಂದಲಗಳು ಇದ್ದಾಗ, ಆದ್ರೆ ಒಂದು ಕ್ಲಾರಿಟಿ ಇಲ್ಲ ಅಂದಾಗ, ಒಂದು ನಿಖರತೆ ಇಲ್ಲ ಅಂದಾಗ ನಮಗೂ ನಿಜಕ್ಕೂ ಕೂಡ ಮುಖಭಂಗ ಆಗುವಂತ ಪರಿಸ್ಥಿತಿ ಎದುರಾಗುತ್ತೆ. ಮುಖಭಂಗ ಎಂಬುದಕ್ಕಿಂತ ಸಮಾಜಕ್ಕೆ ಒಂದು ನೆಗೆಟಿವ್ ಅನ್ನ ಪಾಸ್ ಮಾಡಿದಾಗ ಆಗುತ್ತೆ. ಆ ಕುರಿತಾಗಿ, ಆ ಒಂದು ವಿಚಾರದಿಂದಾಗಿ, ಆ ಒಂದು ವಿಷಯಕ್ಕೋಸ್ಕರ ಮಾತ್ರ ಈ ಒಂದು ಅನನ್ಯ ಭಟ್ ಕೇಸ್ನ ಕುರಿತಾಗಿ ನಾನು ಹೆಚ್ಚು ವಿವರವನ್ನು ಕೂಡ ಕೊಡೋದಕ್ಕೆ ಹೋಗೋದಿಲ್ಲ. ಸೊ ಈ ಒಂದು ಬೆಳವಣಿಗೆ, ಇವತ್ತು ಆಗಿರ್ತಕ್ಕಂತಹ ಬೆಳವಣಿಗೆ, ಒಟ್ಟಾರೆಯಾಗಿ ಮಹೇಶ್ ತಿಮ್ರೋಡಿ ಹಾಗೂ ಈ ಒಂದು ತಲೆಬುರುಡೆಯ ವಿಚಾರ ಈಗ ಪ್ರಸ್ತಾಪ ಆಗ್ತಾ ಇರುವಂತದ್ದು. ಸೊ ಎಲ್ಲವನ್ನು ಕೂಡ ಕಾದು ನೋಡೋಣ. ಆದ್ರೆ ಮತ್ತೊಂದು ಸಾರಿ ನಾನು ಹೇಳ್ತಾ ಇದ್ದೀನಿ, ಅಥವಾ ಮತ್ತೊಂದು ಸಾರಿ ನಾನು ರಿಕ್ವೆಸ್ಟ್ ಅನ್ನ ಮಾಡ್ಕೊಳ್ತಾ ಇದ್ದೀನಿ, ಯಾರು ಕೂಡ ತಪ್ಪು ಮಾಹಿತಿಯನ್ನ ನೀಡೋದಕ್ಕೆ ಹೋಗಬೇಡಿ. ವರದಿ ಏನಿದೋ ನಿಖರ ವರದಿಯನ್ನ ಜನರಿಗೆ ತಲುಪಿಸೋಕೆ ನಿಮ್ಮ ಕೈಲೇ ಸಾಧ್ಯವಾದರೆ ತಲುಪಿಸಿ. ಯಾವುದೇ ಕಾರಣಕ್ಕೂ ತಪ್ಪು ವರದಿಗಳನ್ನ ಜನರಿಗೆ ನೀಡಿ ಆ ಒಂದು ಜನರನ್ನ, ಮುಗ್ಧ ಜನರನ್ನ ಬಳಸಿಕೊಳ್ಳೋದಕ್ಕೆ ಅಥವಾ ಮುಗ್ಧ ಜನರನ್ನ ಮೋಸ ಮಾಡೋದಕ್ಕೆ, ಮುಗ್ಧ ಜನರಿಗೆ ತಪ್ಪು ವರದಿಯನ್ನ ನೀಡಿ ದಿಕ್ಕು ತಪ್ಪಿಸುವಂತ ಕೆಲಸವನ್ನ ದಯವಿಟ್ಟು ಯಾರು ಕೂಡ ಮಾಡೋದಕ್ಕೆ ಹೋಗಬೇಡಿ ಎಂಬ ಒಂದು ಮನವಿ ಕೂಡ ನಾನು ಮಾಡ್ಕೊಳ್ತೀನಿ. ಸೊ ಈ ಒಂದು ಬೆಳವಣಿಗೆಯ ಬಗ್ಗೆ ನಿಮ್ಗೆ ಅನ್ಸುತ್ತೆ ಸ್ನೇಹಿತರೆ, ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ನೀವೇನಾದ್ರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.